ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜ ತೆರವು ವಿವಾದ ತಾರಕಕ್ಕೇರಿದ್ದು ಗ್ರಾಮದಲ್ಲೀಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಗ್ರಾಮಸ್ಥರು ಕೂಡ ಬೆಳಗಿನಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧ್ವಜ ತೆರವುಗೊಳಿಸಿದ್ದಕ್ಕೆ. ಈಗ ಮತ್ತೆ ರಾಮನ ಫ್ಲೆಕ್ಸ್ ಹನುಮನ ಧ್ವಜವನ್ನ ಮಹಿಳೆಯರು ಕಟ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಧ್ವಜಸ್ತಂಭದ ಬಳಿ ಬಿಗಿಯಾದ ವಾತಾವರಣ, ಬಿಗುವಿನ ವಾತಾವರಣದ ನಡುವೆ ಪೊಲೀಸರು ಕೂಡ ಅಲ್ಲಿದ್ದಾರೆ. ಅವರ ಸಮ್ಮುಖದಲ್ಲೇ ಈಗ ಮಹಿಳೆಯರು ರಾಮನ ಫ್ಲೆಕ್ಸ್ ಕಟ್ತಾ ಇದ್ದಾರೆ. ಹನುಮ ಧ್ವಜವನ್ನ ತೆರವುಗೊಳಿಸಿದ್ದಕ್ಕೆ ಆಕ್ರೋಶಗೊಂಡಿದ್ರು ಗ್ರಾಮಸ್ಥರು. ಯಾರದ್ದು ಆಕ್ಷೇಪ ಇರಲಿಲ್ಲ, ಯಾಕೆ ತೆರವುಗೊಳಿಸಿದ್ರಿ ಅಂತ ಪ್ರಶ್ನಿಸ್ತಾ ಇದ್ರು. ಅದೇ ಸ್ತಂಭಕ್ಕೆ ಮತ್ತೆ ಹನುಮ ಧ್ವಜವನ್ನ ಕಟ್ತೀವಿ ಎನ್ನುವಂತ ಶಪಥ ಕೂಡ ಮಾಡಿದ್ರು. ಈಗ ರಾಮನ ಫ್ಲೆಕ್ಸ್ ಮತ್ತು ಹನುಮ ಧ್ವಜವನ್ನ ಮಹಿಳೆಯರು ಕಟ್ಟಿದ್ದಾರೆ. ಅಲ್ಲಿ ಬೆಳಗಿನಿಂದಲೂ ಕೂಡ ಭಾರಿ ಬಿಗುವಿನ ವಾತಾವರಣ ಸ್ಥಳದಲ್ಲಿ. ಅಯೋಧ್ಯೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇಲ್ಲಿ ಹನುಮ ಧ್ವಜವನ್ನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಹಾಕಿದ್ರು. ಆದರೆ ಇಂದು ಜಿಲ್ಲಾಡಳಿತ ಅದನ್ನು ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಅದರ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಮತ್ತೆ ಅದೇ ಧ್ವಜಸ್ತಂಭಕ್ಕೆ ರಾಮನ ಫ್ಲೆಕ್ಸ್ ಮತ್ತು ಹನುಮ ಧ್ವಜವನ್ನ ಕಟ್ಟಿದ್ದಾರೆ ಮಹಿಳೆಯರು. ಮಂಡ್ಯದ ಕೆರೆಗೋಡ್ನಲ್ಲಿ ನಡೆದಂತಹ ಘಟನೆ ಇದು. ಬೆಳಿಗ್ಗೆ ಗ್ರಾಮಸ್ಥರು ಗೋಗರಿತಾ ಇದ್ರು, ತೆಗಿಬೇಡಿ ಅಂತ. ಮಹಿಳೆಯರು ಕಣ್ಣೀರು ಹಾಕಿದ್ರು. ಭಾರಿ ಒತ್ತಾಯ ಕೇಳಿ ಬಂತು, ತೆರವುಗೊಳಿಸಬೇಡಿ ಅಂತ ಆಗ್ರಹಿಸ್ತಾ ಇದ್ರು ಪೊಲೀಸರನ್ನ. ಆದ್ರೆ ಗ್ರಾಮಸ್ಥರ ಆಕ್ರೋಶದ ನಡುವೆಯೇ ಅದನ್ನ ತೆರವುಗೊಳಿಸಲಾಗಿತ್ತು. ಇದರಿಂದ ಕೆರಳಿದಂತಹ ಗ್ರಾಮಸ್ಥರು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಧ್ವಜಸ್ತಂಭದ ಹತ್ರ ನೆರೆದಿದ್ರು. ಈಗ ರಾಮನ ಫ್ಲೆಕ್ಸ್ ಕಟ್ಟಿದ್ದಾರೆ ಮಹಿಳೆಯರು. ಏಣಿಯಿಂದ ಧ್ವಜಸ್ತಂಭವನ್ನ ಏರಿ ಫ್ಲೆಕ್ಸ್ ಮತ್ತು ಧ್ವಜ ಕಟ್ಟಿದ್ದಾರೆ ಮಹಿಳೆಯರು. ಎಲ್ಲೆಲ್ಲೂ ಕೇಸರಿ ಧ್ವಜ ರಾರಾಜಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಭಾರಿ ಆಕ್ರೋಶ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜೈಕಾರ ಕೂಗ್ತಲೇ ಜೈ ಶ್ರೀರಾಮ್ ಎನ್ನುವ ರಾಮನ ಫೋಟೋ ಇರುವ ಫ್ಲೆಕ್ಸ್ ಅನ್ನ ಏಣಿ ಏರಿ ಮಹಿಳೆಯರೇ ಕಟ್ತಾ ಇರುವಂತಹದ್ದು. ಹೋರಾಟ ಮಾಡಿ ಧ್ವಜಾರೋಹಣ ಮಾಡಿದ್ದರು. ಅಂದು ಇಂದು ಕೆರಗೋಡಿನಲ್ಲಿ, ಅಂದು ಶಿವಪುರ, ಇಂದು ಕೆರಗೋಡು ಧ್ವಜಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.